ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮಾರ್ಕೆಟ್ ಪೊಸಿಷನ್ ಹೇಗಿದೆ ಅಂತ ನೋಡ್ಬೋದು. ನಿನ್ನೆ ನೀವು ಗಮನಿಸಿದರೆ ಇದೇ ಜಾಗದಲ್ಲಿ 360-370ರವರೆಗೆ ಮಾರ್ಕೆಟ್ ಪ್ಲಸ್ಸಲ್ಲಿತ್ತು. ನಿಫ್ಟಿ 50 ಈ ಜಾಗದಲ್ಲಿ 600 ಅಷ್ಟು ಪ್ರಾಫಿಟಲ್ಲಿತ್ತು. ಇವತ್ತು 39 ರುಪೀಸ್ 40 ರುಪೀಸ್ ಆ ರೇಂಜಲ್ಲಿದೆ. ಬಟ್ ಇಲ್ಲಿ 1000+ ಪ್ರಾಫಿಟನ್ನು ತೋರಿಸ್ತಾ ಇದೆ. ಬೇಗ ನನ್ನ ಪೊಸಿಷನ್ ನೋಡ್ಕೋತೀನಿ, ಹೋಲ್ಡಿಂಗ್ಸ್ ಸ್ಟಾಕ್ಸ್ ಹೇಗಿದ್ದಾವೆ ಅಂತ ಸರಿ ಕ್ಲಿಯರ್ ಮಾಡಿಕೊಂಡು ಇವಾಗ ನೋಡ್ಬೋದು. ಓವರಾಲ್ ನಂದು ಇವಾಗ ಟಾಟಾ ಸ್ಟೀಲ್ ಮಾತ್ರ ಒಂದು ಪ್ರಾಫಿಟಲ್ಲಿರೋದು, ಮತ್ತು ಎಲ್ಲ ಲಾಸಲ್ಲಿದೆ. ಬಟ್ ಲಾಸ್ ತುಂಬ ಕಡಿಮೆ ಆಗಿದೆ ಇವತ್ತು. ನಿನ್ನೆಗೆ ಕಂಪೇರ್ ಮಾಡಿದರೆ 2500 ಇದ್ದದ್ದು 1500ವರೆಗೆ ಬಂದಿದೆ. ಇವತ್ತಿಂದು ಪೊಸಿಷನ್ಸ್ ಯಾವುದರಲ್ಲಿ ಎಷ್ಟೆಷ್ಟು ಲಾಸ್ ಕಡಿಮೆ ಆಗಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಟಾಟಾ ಸ್ಟೀಲ್ ಅಂತ ಏನು ಮೂಮೆಂಟ್ ಕೊಟ್ಟಿಲ್ಲ, ಬಟ್ ಇಲ್ಲಿ ವ್ಯಾಲ್ಸ್ಪನ್ ಲೀವಿಂಗ್ ಮಾತ್ರ ಒಳ್ಳೆ ಮೂಮೆಂಟನ್ನು ಕೊಟ್ಟಿದೆ. ಇರೋ 1000 ಪ್ರಾಫಿಟಲ್ಲಿ 850 ರುಪೀಸ್ ವ್ಯಾಲ್ಸ್ಪನ್ ಲೀವಿಂಗ್ ಇದೆ ಬಂದಿದೆ. ಬಾಕಿದೆಲ್ಲ ಚಿಕ್ಕ ಪುಟ್ಟ ರಿಕವರ್ಗಳು ಆಗಿದ್ದಾವೆ. ನೋಡುವ ಮಾರ್ಕೆಟನ್ನು ಇವತ್ತು ಹೇಗಿದೆ ಅಂತ ನೋಡುವ. ಇವತ್ತು 5 ರೂಪಾಯಿ ಪ್ಲಸ್ ಆಗಿದೆ. 5 ರೂಪಾಯಿ ಮಾರ್ಕೆಟ್ ಮೂಮೆಂಟನ್ನು ಕೊಟ್ಟಿದೆ. ಇಲ್ಲಿ ನೋಡ್ಬೋದು, ನಾನು ಈ ಜಾಗಕ್ಕೆ ಸಪೋರ್ಟಾಗಿ ಒಂದಷ್ಟು ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳೋಣ ಅಂತಿದ್ದೆ, ಬಟ್ ಇಲ್ಲಿಂದನೇ ಮಾರ್ಕೆಟ್ ರಿವರ್ಸ್ ಆಗಿದೆ. ಇದು ಯಾವ ರೇಂಜ್ವರೆಗೆ ಬರ್ಬೋದು ಅಂತ ನೋಡಬೇಕು. ಒಂದ್ಸರಿ ಚೆಕ್ ಮಾಡಿಕೊಂಡು ಮಾರ್ಕೆಟ್ ಒಂದು 2 ಡೇಸಲ್ಲಿ ಬಂದರೆ ಕೂಡ 137ವರೆಗೆ ಹೋಗುತ್ತೆ. 135ವರೆಗೂ ನಾನು ಹೋಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ಕ್ವಾಂಟಿಟಿಲಿ ನಾನು 135ವರೆಗೆ ಹೋಲ್ಡ್ ಮಾಡಿದರೆ ನನಗೆ ಒಂದಷ್ಟು ರಿಟರ್ನ್ ಬರುತ್ತೆ. ಯಾಕಂದರೆ ನನ್ನ ಬೈಯಿಂಗ್ ನೀವು ಇಲ್ಲಿ ಗಮನಿಸಿದರೆ ನಾನು 126 ರೇಂಜಲ್ಲಿ ನಾನು ಬೈ ಮಾಡಿದ್ದೇನೆ. ಹಾಗಾಗಿ 135 ಓಕೆ. ಒಂದಷ್ಟು ಕ್ವಾಂಟಿಟಿನ ಇಲ್ಲಿಂದ ಸ್ಕ್ವೇರ್ ಅಪ್ ಮಾಡಿದರೆ ಮತ್ತು ನೆಕ್ಸ್ಟು ಮೂಮೆಂಟ್ ಆದರೆ ಹೇಗೆ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡೋದಂತ ನಾನು ನನ್ನ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 3 ಗಂಟೆ ಆಗ್ತಾ ಬಂದಿದೆ. ಇವತ್ತು ನೀವು ಮಾರ್ಕೆಟನ್ನು ನೋಡ್ಬೋದು. ನಮ್ಮ ಸ್ಟಾಕ್ಸ್ ಇವಾಗ ಅದೇ ರೇಂಜಲ್ಲಿದೆ. ಬೆಳಿಗ್ಗೆ 1000 ಆಸ್ಪಾಸಲ್ಲಿತ್ತು, ಇವತ್ತು 1000, ಇವಾಗ 1150 ರೂಪಾಯಿ ಆಸ್ಪಾಸಲ್ಲಿದೆ. ಒಂದು ಸ್ವಲ್ಪ ಮೂಮೆಂಟ್ ಆಗಿದೆ ಮಾರ್ಕೆಟ್. ಪೊಸಿಷನಿಗೆ ಬಂದರೆ ಟಾಟಾ ಸ್ಟೀಲ್ ಇವಾಗ ಒಂದು ಹತ್ರ 1% ಅಷ್ಟು ನೋಡ್ಬೋದು. ಹತ್ರ 1% ಅಷ್ಟು ಪ್ರಾಫಿಟಲ್ಲಿದೆ ಇವಾಗ. ಇದನ್ನು ನಾನು ಹೋಲ್ಡ್ ಮಾಡ್ತೇನೆ, ಯಾಕಂದರೆ ಇದರಲ್ಲಿ ನೋಡಬೇಕು ನನಗೆ. ಆದರೆ ಮತ್ತೇನಾದರೂ ಪೊಸಿಷನ್ ಕ್ವಾಂಟಿಟಿ ಆ್ಯಡ್ ಮಾಡಬೇಕು ಅನ್ನೋ ಹಾಗಿದ್ರೆ ಮಾತ್ರ ನಾನು ಇದನ್ನು ಸ್ಕ್ವೇರ್ ಅಪ್ ಮಾಡ್ತೇನೆ. ಇವಾಗ ಒಂದಷ್ಟು ಪ್ರಾಫಿಟಲ್ಲಿದೆ. ನನಗೆ ಮೇನ್ಲಿ ಇದು ಇವಾಗ ರಿಕವರ್ ಆಗಬೇಕು, ಯಾಕಂದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ. ಇವಾಗ ಈ ಬಜೆಟ್ಟಿಗೆ ಇಷ್ಟು ಕ್ವಾಂಟಿಟಿ 100-150 ಕ್ವಾಂಟಿಟಿ ಓಕೆ. ಇದೊಂದು ಒಳ್ಳೆ ಮೂಮೆಂಟ್ ಕೊಟ್ಟರೆ ಎಲ್ಲನೂ ಪ್ರಾಫಿಟ್ಗೆ ಬರುತ್ತೆ. ಜಾಸ್ತಿ ಏನೊಂದು 3 ರೂಪಾಯಿ ಆ ಥರ ಲಾಸಲ್ಲಿರೋದಷ್ಟೇ. ಇವಾಗ ಇದು ಕೂಡ ನನ್ನ ಎವ್ರೇಜ್ ನೋಡ್ಬೋದು ನೀವು. ನಿಮಗೆ ಇಲ್ಲಿ ಗೊತ್ತಾಗ್ತದೆ ಎಷ್ಟು ಇದರದ್ದು. ಇದು ನನ್ನ ಎವ್ರೇಜ್ ನಾನು ತಗೊಂಡದ್ದು. ಇದು ಇವಾಗ ಕರೆಕ್ಟಾಗಿ ಎಷ್ಟರಲ್ಲಿ ಟ್ರೇಡ್ ಆಗ್ತಿದೆ ಅಂತ ಕಂಪೇರ್ ಮಾಡಿದರೆ ಇವಾಗ ಆಲ್ರೆಡಿ 57ಕ್ಕೆ ತಗೊಂಡಿದ್ದೀನಿ. ಇದು 58 ಜಾಸ್ತಿ ಪ್ರಾಫಿಟಲ್ಲಿದೆ. ಇದು 45ರಲ್ಲಿದೆ, ಇದು 42ರಲ್ಲಿದೆ, 3 ರೂಪಾಯಿ. ಇದು ಕೂಡ 31, 26, ಇದೊಂದು 5 ರೂಪಾಯಿ ಇದೆ. ಇದು
ಕೂಡ 5 ರೂಪಾಯಿ ಡಿಫ್ರೆನ್ಸ್ ಇದೆ, ಇದರಲ್ಲಿ ಕೂಡ 3 ರೂಪಾಯಿ ಡಿಫ್ರೆನ್ಸ್ ಇದೆ. ಒಂದು ಒಳ್ಳೆ ಮೂಮೆಂಟ್ ಬಂದರೆ ಪ್ರಾಫಿಟಿಗೆ ಬರುತ್ತೆ. ನೋಡೋಣ, ನಾವು ಡೈಲಿ ಎಷ್ಟು ನಾನು ಡೈಲಿ ಅಪ್ಡೇಟ್ ಇದ್ರದ್ದು ಕೊಡ್ತಾ ಇರ್ತೇನೆ. ನನ್ನ ಪೊಸಿಷನ್ ಇದ್ದು ನಾನು ಯಾರಿಗೆ ಸಹ ರೆಫರ್ ಮಾಡ್ತಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನು ತಗೊಳ್ಳಿ ಅಂತ. ನಾನು ತಗೊಂಡ್ರೆ ಸಹ ನೀವು ಅದನ್ನು ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ಇದು ಜಸ್ಟ್ ನಾನು ಹೇಗೆ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಇದು ಎಷ್ಟು ಪ್ರಾಫಿಟನ್ನು ಬುಕ್ ಮಾಡ್ತೀನಿ, ಎಷ್ಟು ಲಾಸನ್ನು ಬುಕ್ ಮಾಡ್ತೀನಿ ಅದನ್ನು ತಿಳಿಸ್ಲಿಕ್ಕೆ ಮಾತ್ರ. ಯಾವುದೇ ಇದು ಸಜೆಷನ್ ಅಲ್ಲ, ಯಾರನ್ನು ಸಹ ನಾನು ಗೈಡ್ ಮಾಡಲಿಕ್ಕೆ ಹೋಗೋದಿಲ್ಲ. ನೀವು ಇನ್ವೆಸ್ಟ್ ಮಾಡೋದಾದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದರೆ ಅವರನ್ನು ಕೇಳಿ, ನಿಮ್ಮ ರಿಸ್ಕ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು. ಹಾಗಾಗಿ ನಿನ್ನೆ ಕೂಡ ಮಾರ್ಕೆಟ್ ಸ್ವಲ್ಪ ಪಾಸಿಟಿವಲ್ಲಿತ್ತು, ಸ್ವಲ್ಪ ಲಾಸ್ ರಿಕವರ್ ಆಗಿತ್ತು. ಇವತ್ತು ಕೂಡ ಒಂದು ಲಾಸ್ ರಿಕವರ್ ಆಗಿದೆ. ನಮ್ಮದು ಆಲ್ಮೋಸ್ಟು ಲಾಸು 3000 ಪ್ಲಸ್ಸಲ್ಲಿತ್ತು. ಈಗ ನಿಮಗೆ ಒಂದು 300ರಷ್ಟಿದೆ. ಇವತ್ತಿನ ಪ್ರಾಫಿಟ್ಟಿಗೆ ಕಂಪೇರ್ ಮಾಡಿದರೆ ನಾಳೆ ಸಹ ಒಂದು ಒಳ್ಳೆ ಮೂಮೆಂಟನ್ನು ಕೊಟ್ಟರೆ ನಮ್ಮದು ಲಾಸ್ ಎಲ್ಲ ರಿಕವರ್ ಆಗ್ತದೆ. ಇನ್ನೊಂದು 2 ಡೇಸಲ್ಲಿ ಸ್ವಲ್ಪ ಪಾಸಿಟಿವನ್ನು ಕೊಟ್ಟರೆ ನಾವು ಟೋಟಲಿ ಪಾಸಿಟಿವ್ ಗ್ರೀನ್ ಕಲರಿಗೆ ಬರ್ತೇವೆ ಪೋರ್ಟ್ಫೋಲಿಯೋ. ಇದು ರೆಡ್ಗೆ ಬರಬೇಕಂತಿಲ್ಲ, ನನಗೆ ಓವರಾಲ್ ರೆಡ್ಗೆ ಬರಬೇಕಂತ ಇಲ್ಲ. ನನಗೆ ಈ ಜಾಗದಲ್ಲಿ ನನಗೆ ಇಲ್ಲಿ ಇವಾಗ ಏನು 1% ಪ್ರಾಫಿಟನ್ನು ತೋರಿಸ್ತಾ ಇದೆಯೋ, ನನಗೆ ಈ ಜಾಗದಲ್ಲಿ 5% ಪ್ರಾಫಿಟನ್ನು ತೋರಿಸಿದರೆ ನಾನು ಇದನ್ನು ಸ್ಕ್ವೇರ್ ಅಪ್ ಮಾಡ್ತೇನೆ. ಇಲ್ಲ ಅಂದರೆ ಆ ಸಿಚುವೇಶನ್ಗೆ ನನಗೆ ಯಾವುದಕ್ಕಾದರೂ ಕ್ವಾಂಟಿಟಿಯನ್ನು ಆ್ಯಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಬಂದರೆ ಈ ಥರ ಗ್ರೀನಲ್ಲಿದ್ದರೆ ನಾನು ಆವಾಗ ಸ್ಟಾಕನ್ನು ಸಹ ಸ್ಕ್ವೇರ್ ಅಪ್ ಮಾಡ್ತೇನೆ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಹೆಚ್ಚೆಚ್ಚು ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ವೀಡಿಯೋಗಳನ್ನು ತರ್ತೀನಿ ಸಪ್ರೇಟಾಗಿ. ಎಲ್ಲರಿಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅಕೌಂಟನ್ನು ಓಪನ್ ಮಾಡೋದಿದ್ರೆ ನನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡ್ಕೊಂಡು ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚು ಇದಕ್ಕೆ ಸಂಬಂಧಪಟ್ಟಾಗಿ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು.